ಮಳೆಗಾಲದ ಮಳೆಯ ನಡುವೆ ಒದ್ದೆಯಾದ ಮಣ್ಣಿನ ವಾಸನೆ ಹಳ್ಳಿಯ ಗಾಳಿಯಲ್ಲಿ ತೇಲುತ್ತಿತ್ತು. ಗಾಯತ್ರಿ ಅವರು ತಮ್ಮ ಪೂರ್ವಜರು ನಿರ್ಮಿಸಿದ ತಮ್ಮ ಹಳೆಯ ಮನೆಯ ವರಾಂಡದಲ್ಲಿ ಮರದ ಸ್ಟೂಲಿನ ಮೇಲೆ ಕುಳಿತಿದ್ದರು. ಅವರ ಕಣ್ಣುಗಳು ಹಳ್ಳಿಯಿಂದ ಹೊರಗೆ ಹೋಗುವ ರಸ್ತೆಯ ಮೇಲೆ ನೆಟ್ಟಿದ್ದವು. ಪೋಸ್ಟ್ಮನ್ ಶೀಘ್ರದಲ್ಲಿ ಬರಬಹುದೆಂದು ಅವರು ಯೋಚಿಸುತ್ತಾ ಕುಳಿತಿದ್ದರು. ಇಂದು ತಿಂಗಳ 10ನೇ ತಾರೀಕು. ಪೂರ್ತಿ 10 ದಿನ ಕಳೆದಿದ್ದವು. ಅವಳ ಮಗ ಧೀರಜ್ನ ಮನಿ ಆರ್ಡರ್ ಬಂದಿರಲಿಲ್ಲ. ಇಲ್ಲಿಯವರೆಗೆ ಅವರ ಜೀವನದಲ್ಲಿ ಎಂದಿಗೂ ಹೀಗೆ ನಡೆದಿರಲಿಲ್ಲ. ಧೀರಜ್ ಅವರ ಪ್ರೀತಿಯ ಮಗ ನಗರದಲ್ಲಿ ಇರುತ್ತಿದ್ದನು. ಗಾಯತ್ರಿ ಅವರು ಹಳ್ಳಿಯಲ್ಲಿ ಇರುತ್ತಿದ್ದರು. ಮಗ ನಗರದ ವೈಭವದಲ್ಲಿ ವಾಸಿಸುತ್ತಿದ್ದನು. ಧೀರಜ್ ತನ್ನ ತಾಯಿಯನ್ನು ತನ್ನೊಂದಿಗೆ ನಗರಕ್ಕೆ ಕರೆದುಕೊಂಡು ಹೋಗಲು ಬಯಸಿದನು. ಆದರೆ ತಮ್ಮ ಸೊಸೆ ತಮ್ಮನ್ನು ಇಷ್ಟಪಡುತ್ತಿಲ್ಲ ಎನ್ನುವುದನ್ನು ಗಾಯತ್ರಿ ಅವರು ತಿಳಿದಿದ್ದರು. ಹೀಗಾಗಿ ಧೀರಜ್ ಎಷ್ಟೇ ಪ್ರಯತ್ನಿಸಿದರೂ ಅವನ ಜೊತೆ ನಗರಕ್ಕೆ ಹೋಗಲು ಗಾಯತ್ರಿ ಅವರು ಒಪ್ಪಿಕೊಳ್ಳಲಿಲ್ಲ. ಯಾವಾಗಲಾದರೂ ಮಗನನ್ನು ನೋಡಬೇಕೆನಿಸಿದರೆ ನಗರಕ್ಕೆ ಹೋಗಿ 2-3 ದಿನ ಇದ್ದು ಮರಳಿ ಬರುತ್ತಿದ್ದರು. ಪ್ರತಿ ತಿಂಗಳು ಮೊದಲ ದಿನವೇ ಧೀರಜ್ ಕಳುಹಿಸುತ್ತಿದ್ದ ಹಣವನ್ನು ಹಳ್ಳಿಯ ಪೋಸ್ಟ್ ಮಾಸ್ಟರ್ ಬಾಬು ತಂದು ಕೊಡುತ್ತಿದ್ದನು. ಅದು ಕೇವಲ ಹಣವಾಗಿರಲಿಲ್ಲ, ಅದು ಸುರಕ್ಷತೆಯ ಪುರಾವೆಯಾಗಿತ್ತು ಮತ್ತು ಗಾಯತ್ರಿ ಅವರಿಗೆ ಒಂಟಿತನದಲ್ಲಿ ತಮ್ಮ ಮಗ ತಮ್ಮ ಜೊತೆಗೆ ಇದ್ದಾನೆ ಎನ್ನುವ ಭರವಸೆಯಾಗಿತ್ತು. ಈ ತಿಂಗಳು ಧೀರಜ್ ಏಕೆ ಹಣ ಕಳಿಸಲಿಲ್ಲ ಎನ್ನುವುದು ಗೊತ್ತಾಗಲಿಲ್ಲ. ಕುಳಿತು ಅವರಿಗೆ ಅವರೇ ಪ್ರಶ್ನೆ ಕೇಳಿಕೊಳ್ಳುತ್ತಿದ್ದರು. ಪ್ರತಿ ಬಾರಿ ಯಾವುದಾದರೂ ಸೈಕಲ್ ಬೆಲ್ ಸೌಂಡು ಕೇಳಿಸಿದಾಗ ಅವರ ಹೃದಯ ಬಡಿತ ಜೋರಾಗುತ್ತಿತ್ತು. ಬಹುಶಃ ಪೋಸ್ಟ್ಮ್ಯಾನ್ ಬಂದಿರಬಹುದೇ? ಅವರು ಹತ್ತಿರ ಬಂದು ನೋಡಿದಾಗ ಅದು ನೆರೆಮನೆಯ ಹುಡುಗನಾಗಿದ್ದನು. ಒದ್ದೆಯಾದ ಕೂದಲಿನಿಂದ ನೀರು ಇಳಿಯುತ್ತಿತ್ತು. ಅವನು ಮೋಜು ಮಸ್ತಿ ಮಾಡುತ್ತಾ ಸೈಕಲ್ ಓಡಿಸುತ್ತಿದ್ದನು. ಅವರ ಮನಸ್ಸಿನಲ್ಲಿ ಚಿಂತೆಯ ಮೋಡ ಆವರಿಸಿತು. ಅವರು ನಡುಗುವ ಕೈಗಳಿಂದ ತಮ್ಮ ಮೊಬೈಲ್ ಎತ್ತಿಕೊಂಡರು. ಸ್ಕ್ರೀನ್ ಮೇಲೆ ಧೀರಜ್ನ ಫೋಟೋ ಇತ್ತು. ಅದೇ ನಗುತ್ತಿರುವ ಮುಖ ಅವರ ಪ್ರತಿಯೊಂದು ದುಃಖವನ್ನು ಮರೆಯುವಂತೆ ಮಾಡಿತ್ತು. ಆದರೆ ಇಂದು ಗಾಯತ್ರಿ ಅವರು ತುಂಬ ಅಶಾಂತರಾಗಿದ್ದರು. ನಂಬರ್ ಹಚ್ಚಿದರು. ಫೋನ್ ರಿಂಗ್ ಆಗುತ್ತಿತ್ತು. ನಂತರ ಫೋನ್ ಕಟ್ಟಾಯಿತು. ಗಾಯತ್ರಿ ಅವರ ಹೃದಯ ಗಾಬರಿಯಾಯಿತು. ಅವರು ಇನ್ನೊಮ್ಮೆ ಫೋನ್ ಹಚ್ಚಿದರು. ಪುನಃ ಹಾಗೇ ಆಯಿತು. ಯಾವುದೇ ಉತ್ತರ ಬರಲಿಲ್ಲ. ಈಗ ಅಮ್ಮನ ಮನಸ್ಸು ಯಾವುದೋ ಅಹಿತಕರ ಘಟನೆ ಸಂಭವಿಸಿರಬಹುದು ಎಂದು ಭಯದಿಂದ ನಡುಗುತ್ತಿತ್ತು. ನನ್ನ ಮಗನಿಗೆ ಏನಾಗಿರಬಹುದು? ಅಲ್ಲಿ ಎಲ್ಲವೂ ಸರಿಯಾಗಿದೆಯಾ ಎಂದು ಗೊಣಗಿಕೊಂಡರು. ಗಂಟೆಗಳ ನಂತರ ಸಂಜೆಯಾಗುತ್ತಿತ್ತು. ಅವರು ಪುನಃ ಧೈರ್ಯ ಮಾಡಿ ಫೋನ್ ಹಚ್ಚಿದರು. ಈ ಬಾರಿ ಧೀರಜ್ ಫೋನ್ ಎತ್ತಿಕೊಂಡು, ಹಲೋ ಅಮ್ಮ. ಧೀರಜ್ನ ಸುಸ್ತಾದ ಧ್ವನಿ ಬಂದಿತ್ತು. ಆ ಧ್ವನಿಯಲ್ಲಿ ಎಂದಿನ ಉತ್ಸಾಹ ಇರಲಿಲ್ಲ. ಧೀರಜ್ ಮಗನೇ, ನೀನು ಚೆನ್ನಾಗಿದ್ದೀಯಾ? ನೀನು ಏಕೆ ಫೋನ್ ಎತ್ತಲಿಲ್ಲ? ಗಾಯತ್ರಿ ಅವರ ಧ್ವನಿಯಲ್ಲಿ ಚಿಂತೆ ಎದ್ದು ಕಾಣುತ್ತಿತ್ತು. ಹೌದು ಅಮ್ಮ, ಖಂಡಿತವಾಗಿಯೂ ಚೆನ್ನಾಗಿದ್ದೇನೆ. ಅದು ಒಂದು ಅರ್ಜೆಂಟ್ ಕೆಲಸದಲ್ಲಿ ಸಿಲುಕಿಕೊಂಡಿದ್ದೆ. ಧೀರಜ್ ಮಾತು ಮರೆಸುವ ಪ್ರಯತ್ನ ಮಾಡುತ್ತಿದ್ದನು. ಹಣ ಇನ್ನೂ 1-2 ದಿನದಲ್ಲಿ ಕಳುಹಿಸುತ್ತೇನೆ. ಒಂದು ಪ್ರಮುಖ ಕೆಲಸದಲ್ಲಿ ಸಿಲುಕಿಕೊಂಡಿದ್ದೇನೆ. ಹಣ ಕಳುಹಿಸಲು ಆಗುತ್ತಿಲ್ಲ. ಅವನ ಧ್ವನಿಯಲ್ಲಿ ವಿಚಿತ್ರ ಆತಂಕವಿತ್ತು. ಅವನು ಏನನ್ನೋ ಮರೆ ಮಾಡುತ್ತಿರುವಂತೆ ಗೋಚರಿಸುತ್ತಿತ್ತು. ಗಾಯತ್ರಿ ಅವರು ಇನ್ನೇನು ಕೇಳುವ ಮೊದಲೇ, ಸರಿ ಅಮ್ಮ, ಈಗ ನಾನು ಫೋನ್ ಇಡುತ್ತೇನೆ. ನಿಮ್ಮೊಂದಿಗೆ ನಂತರ ಮಾತನಾಡುತ್ತೇನೆ ಎಂದು ಹೇಳಿ ಫೋನ್ ಇಟ್ಟನು. 1-2 ದಿನ 5 ದಿನಗಳಾಗಿ ಬದಲಾದವು. ನಂತರ 1 ವಾರ ಹಣ ಬರಲಿಲ್ಲ. ಗಾಯತ್ರಿ ಅವರು ಪುನಃ ಫೋನ್ ಮಾಡಿದರೂ ಧೀರಜ್ ಫೋನ್ ಎತ್ತಿಕೊಳ್ಳಲಿಲ್ಲ. ಆಗ ಗಾಯತ್ರಿ ಅವರಿಗೆ ನಂಬಿಕೆ ಬಂದಿತ್ತು. ವಿಷಯ ಕೇವಲ ಹಣದಲ್ಲ, ಅವರ ಮಗ ಯಾವುದೋ ತೊಂದರೆಯಲ್ಲಿ ಸಿಲುಕಿದ್ದಾನೆ ಎಂದು ಅಮ್ಮನ ಅಂತರಾತ್ಮ ಎಲ್ಲವನ್ನು ಅರ್ಥ ಮಾಡಿಕೊಂಡಿತ್ತು. ಅವನು ನನಗೆ ತಿಳಿಸುತ್ತಿಲ್ಲ, ಆದರೆ ತೊಂದರೆ ಇದೆ. ನಾನು ಅವನ ಧ್ವನಿ ಕೇಳುತ್ತಲೇ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಮಗ ಸಂತೋಷವಾಗಿದ್ದಾನೆಯೇ ಇಲ್ಲವೇ ಎಂದು. ನಾನು ಹೀಗೆ ಕೈಯಲ್ಲಿ ಕೈಯಿಟ್ಟು ಕುಳಿತುಕೊಳ್ಳುವುದಿಲ್ಲ. ಅವರು ನಿರ್ಧಾರ ಮಾಡಿದರು. ಮರುದಿನ ಮೊದಲ ಬಸ್ ಹಿಡಿದು ನಗರಕ್ಕೆ ಹೋಗಬೇಕೆಂದು. ಮರುದಿನ ನಗರದ ಒಂದು ದೊಡ್ಡ ಬಿಲ್ಡಿಂಗ್ನ 2ನೇ ಅಂತಸ್ತಿನಲ್ಲಿರುವ ಫ್ಲಾಟ್ನಲ್ಲಿ ಮೌನ ಆವರಿಸಿತ್ತು. ಧೀರಜ್ ಸೋಫಾ ಮೇಲೆ ತಲೆ ಹಿಡಿದುಕೊಂಡು ಕುಳಿತಿದ್ದನು. ಅವನ 6 ತಿಂಗಳ ಪ್ರೆಗ್ನೆಂಟ್ ಹೆಂಡತಿ ದಿವ್ಯಾ ಅವನ ಎದುರು ನಿಂತಿದ್ದಳು. ಕೋಣೆಯಲ್ಲಿ ಬೇಸರದ ವಾತಾವರಣ ಇತ್ತು. ಈಗ ಏನು ಮಾಡೋದು ಧೀರಜ್? ಡಾಕ್ಟರನ್ನು 2ನೇ ಬಾರಿ ವಿಸಿಟ್ ಮಾಡಲು ಹಣವಿಲ್ಲ. ನನ್ನ ಔಷಧಿ ಮುಗಿದಿದೆ. ಹಾಗೆ ಮನೆಯಲ್ಲಿ ರೇಷನ್ 2-3 ದಿನಕ್ಕೆ ಆಗುವಷ್ಟು ಮಾತ್ರ ಇದೆ. ದಿವ್ಯಾಳ ಧ್ವನಿಯಲ್ಲಿ ಗಾಬರಿ ಮತ್ತು ಕಿರಿಕಿರಿ ತುಂಬಿತ್ತು. ಧೀರಜ್ ಅಸಹಾಯಕತೆಯಿಂದ ಅವಳ ಕಡೆಗೆ ನೋಡಿದನು. ನಾನೇನು ಮಾಡಲಿ ದಿವ್ಯಾ? ಒಂದೇ ಕ್ಷಣದಲ್ಲಿ ನೌಕರಿ ಹೊರಟು ಹೋಯಿತು. ಹೊಸ ನೌಕರಿಗಾಗಿ ದಿನ ರಾತ್ರಿ ಅಲೆಯುತ್ತಿದ್ದೇನೆ. ಆದರೆ ಎಲ್ಲೂ ಕೆಲಸ ಸಿಗುತ್ತಿಲ್ಲ. ನನಗೆ ಎಲ್ಲಕ್ಕಿಂತ ಹೆಚ್ಚು ಅಮ್ಮನ ಚಿಂತೆ. ಹಳ್ಳಿಯಲ್ಲಿ ಅವರು ಒಬ್ಬರೇ ಹೇಗೆ ಬದುಕುತ್ತಿದ್ದಾರೆ ಎನ್ನುವುದು. ದಿವ್ಯಾ ಮುಖ ಮಾಡುತ್ತಾ ಹೇಳಿದಳು. ಓಹೋ, ನೀವು ಇದ್ದಿರಲ್ಲ. ಪ್ರತಿ ಮಾತಿಗೂ ಅಮ್ಮ ಅಮ್ಮ. ಅವರು ಹಳ್ಳಿಯಲ್ಲಿ ಇರುತ್ತಾರೆ. ಅವರಿಗೆ ಯಾವ ಖರ್ಚು ಇರುತ್ತದೆ? ನಗರದಂತೆ ಪ್ರತಿ ಹೆಜ್ಜೆಗೂ ಅಲ್ಲಿ ಹಣದ ಅವಶ್ಯಕತೆ ಇರಲ್ಲ. ಮತ್ತು ನೀವು ಪ್ರತಿ ತಿಂಗಳು ಕಳುಹಿಸಿದ ಹಣವನ್ನು ಅವರು ಪೂರ್ತಿ ಖಾಲಿ ಮಾಡಿರುವುದಿಲ್ಲ. ಅರ್ಧದಷ್ಟು ಖರ್ಚು ಮಾಡಿ ಉಳಿದಿದ್ದನ್ನು ಹಾಗೆ ಇಟ್ಟುಕೊಂಡಿರುತ್ತಾರೆ. ಅಲ್ಲಿ ಅವರು ಚೆನ್ನಾಗಿ ಕೂಡಿಟ್ಟುಕೊಂಡಿರುತ್ತಾರೆ.
ನೀವು ಇಲ್ಲಿಯ ಬಗ್ಗೆ ಯೋಚಿಸಿ. ನಾವು ಏನು ಮಾಡೋದು? ಬರುವ ಮಗುವಿನ ಗತಿ ಏನು? ಧೀರಜ್ನಿಗೆ ದಿವ್ಯಾಳ ಮಾತು ನೋವುಂಟು ಮಾಡುತ್ತಿದ್ದವು. ಆದರೆ ಅವಳ ಭಯವು ಸರಿಯಾಗಿದೆ ಅನ್ನೋದು ತಿಳಿದಿತ್ತು. ದಿವ್ಯಾ, ನಾನು ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದೇನೆ. ಸ್ನೇಹಿತರಿಂದ ಸಾಲ ಕೇಳಲು ನನಗೆ ನಾಚಿಕೆಯಾಗುತ್ತಿದೆ. ಆದರೆ ನೌಕರಿ ಸಿಗುವವರೆಗೂ ಏನಾದರೂ ಮಾಡಲೇಬೇಕು. ಹೀಗೆ ಅವರ ಮಾತುಕತೆ ನಡೆಯುತ್ತಿತ್ತು. ಆಗ ಬಾಗಿಲ ಶಬ್ದವಾಯಿತು. ಈ ಸಮಯದಲ್ಲಿ ಯಾರಿರಬಹುದು? ದಿವ್ಯಾ ಬಡಬಡಿಸುತ್ತಾ ಬಾಗಿಲ ಕಡೆ ಹೋದಳು. ಅವಳು ಬಾಗಿಲು ತೆರೆದಳು. ಎದುರಿಗೆ ಅತ್ತೆ ಚಿಕ್ಕ ಬ್ಯಾಗ್ ಹಿಡಿದು ನಿಂತಿರುವುದನ್ನು ನೋಡಿ ಆಶ್ಚರ್ಯಗೊಂಡಳು. ಅವಳ ಬಾಯಿಂದ ಆಶ್ಚರ್ಯದ ಶಬ್ದಗಳು ಹೊರಬಂದವು. ಅಮ್ಮ, ನೀವಿಲ್ಲಿ? ದಿವ್ಯಾಳ ಆಶ್ಚರ್ಯದ ಮಾತು ಕೇಳಿ ಧೀರಜ್ ಹೊರಬಂದನು. ಆಕಸ್ಮಿಕವಾಗಿ ಅಮ್ಮನನ್ನು ಎದುರಿಗೆ ನೋಡಿ ಅವನು ಕಕ್ಕಾಬಿಕ್ಕಿಯಾದನು. ಅವನ ಮುಖದ ಬಣ್ಣ ಬದಲಾಯಿತು. ಅವನು ಅಮ್ಮನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಲು ಅಸಮರ್ಥನಾದನು. ಗಾಯತ್ರಿ ಅವರು ಅವರಿಬ್ಬರ ಮುಖದಲ್ಲಿ ಮೂಡಿದ ಆಶ್ಚರ್ಯವನ್ನು ಗಮನಿಸಿದರು. ಅವರು ವಾತಾವರಣವನ್ನು ತಿಳಿಗೊಳಿಸುವ ಪ್ರಯತ್ನ ಮಾಡುತ್ತಾ ಮುಗುಳ್ನಗುತ್ತಾ ಹೇಳಿದರು, ಏನು ವಿಷಯ? ಹೀಗೇಕೆ ನೋಡುತ್ತಿದ್ದೀರಿ? ಒಳಗೆ ಕರೆಯುವುದಿಲ್ಲವೇ? ಹೌದು ಹೌದು ಅಮ್ಮ, ಒಳಗೆ ಬನ್ನಿ ಎನ್ನುತ್ತಾ ಧೀರಜ್ ಅವರ ಕೈಯಲ್ಲಿರುವ ಬ್ಯಾಗ್ ಎತ್ತಿಕೊಳ್ಳುತ್ತಾ ಅಮ್ಮನನ್ನು ಒಳಗೆ ಕರೆದುಕೊಂಡು ಬಂದನು. ಅಮ್ಮ, ನೀವೇನು ಇದ್ದಕ್ಕಿದ್ದಂತೆ? ಎಲ್ಲವೂ ಚೆನ್ನಾಗಿದೆಯಾ? ಬರುವಾಗ ಏಕೆ ಫೋನ್ ಮಾಡಲಿಲ್ಲ? ಧೀರಜ್ ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ ಹೇಳಿದನು. ಗಾಯತ್ರಿ ಅವರು ಅವನ ಮುಖವನ್ನು ಆಳವಾಗಿ ನೋಡಿದರು. ಅವನ ಕಣ್ಣಿನ ಕೆಳಗೆ ಮೂಡಿರುವ ಕಪ್ಪು ಗೆರೆಗಳು, ಮುಖದಲ್ಲಿರುವ ಚಿಂತೆ ಎಲ್ಲವನ್ನು ಒಂದೇ ಕ್ಷಣದಲ್ಲಿ ಅರ್ಥ ಮಾಡಿಕೊಂಡರು. ಅವನ ಧ್ವನಿಯಲ್ಲಿ ಗೊತ್ತಾಗುತ್ತಿತ್ತು, ಇಲ್ಲಿ ಯಾವುದೂ ಸರಿಯಿಲ್ಲ ಎನ್ನುವುದು. ಒಬ್ಬ ಅಮ್ಮನಿಂದ ಮಗ ಏನನ್ನಾದರೂ ಮುಚ್ಚಿಟ್ಟುಕೊಳ್ಳಬಹುದು, ಆದರೆ ಅಮ್ಮನ ಕಣ್ಣುಗಳು ಎಲ್ಲವನ್ನೂ ಗುರುತಿಸುತ್ತದೆ. ನೀನು ನನಗೆ ಏನನ್ನು ಹೇಳುವ ಅಗತ್ಯ ಇಲ್ಲ. ನಾನು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬಲ್ಲೆ. ಹೀಗಾಗಿ ನಾನೇ ಸ್ವತಃ ಇಲ್ಲಿಗೆ ಬಂದೆ. ಈಗ ಹೇಳು, ಏನಾಯ್ತು? ಅಮ್ಮನ ಸ್ನೇಹಪೂರ್ವಕ ಸ್ಪರ್ಶ, ಅವರ ಕಣ್ಣುಗಳಲ್ಲಿ ತನ್ನ ಬಗ್ಗೆ ಇರುವ ಕಾಳಜಿ ಎಲ್ಲವನ್ನು ನೋಡಿ ಧೀರಜ್ ಕಳೆದು ಹೋದನು. ನೌಕರಿ ಹೋಗಿರುವ ವಿಷಯದಿಂದ ಹಿಡಿದು ಮನೆಯ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನೂ ಅಮ್ಮನಿಗೆ ವಿವರಿಸಿದನು. ಇದನ್ನು ಕೇಳಿ ಗಾಯತ್ರಿ ಅವರಿಗೆ ನಿಂತ ನೆಲವೇ ಕುಸಿದಂತಾಯಿತು. ಆದರೆ ಮರುಕ್ಷಣದಲ್ಲಿ ಅವರು ತಮ್ಮನ್ನು ತಾವು ನಿಯಂತ್ರಿಸಿಕೊಂಡರು. ಈ ಸಮಯ ದುರ್ಬಲವಾಗುವ ಸಮಯವಲ್ಲ, ಮಗನಿಗೆ ಧೈರ್ಯ ಹೇಳುವ ಸಮಯ. ಅವರು ಧೀರಜ್ನ ತಲೆ ಮೇಲೆ ಕೈಯಾಡಿಸುತ್ತಾ ಹೇಳಿದರು, ಕೇವಲ ಇಷ್ಟೇನಾ? ಇದನ್ನು ನನ್ನಿಂದ ಮುಚ್ಚಿಟ್ಟಿದ್ದೀಯಾ? ಅರೆ ಹುಚ್ಚ, ನೀನು ನಿನ್ನ ಕೆಲಸವನ್ನು ಕಳೆದುಕೊಂಡಿದ್ದೀಯಾ, ಆದರೆ ಧೈರ್ಯವನ್ನಲ್ಲ. ನೀನು ಚಿಂತೆ ಮಾಡಬೇಡ, ದೇವರು ಎಲ್ಲವನ್ನೂ ಸರಿ ಮಾಡುತ್ತಾನೆ. ನಿನಗೆ ಇದಕ್ಕಿಂತ ಒಳ್ಳೆಯ ಕೆಲಸ ಸಿಗುತ್ತದೆ. ಗಾಯತ್ರಿಯವರು ಕೈಕಾಲು ಮುಖ ತೊಳೆಯಲು ಬಾತ್ರೂಮ್ ಕಡೆಗೆ ಹೋದರು. ಹಿಂದಿನಿಂದ ದಿವ್ಯಾ ಮೆಲ್ಲನೆ ಮಾತುಗಳಲ್ಲಿ ತನ್ನ ಗಂಡನಿಗೆ ಹೇಳಿದಳು, ನೋಡಿದ್ರಾ, ಮೊದಲೇ ನಾವು ತೊಂದರೆಯಲ್ಲಿದ್ದೇವೆ. ಮೇಲಿಂದ ಇವರೊಬ್ಬರು ಬಂದಿದ್ದಾರೆ. ಈಗ ಇವರ ಖರ್ಚು ನಮ್ಮ ಮೇಲೆ ಬೀಳುತ್ತದೆ. ಹಳ್ಳಿಯಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಸುಮ್ಮನಿರು ದಿವ್ಯಾ, ಅಮ್ಮ ಕೇಳಿಸಿಕೊಳ್ಳುತ್ತಾರೆ. ಧೀರಜ್ ಅವಳಿಗೆ ಬೈಯುತ್ತಿದ್ದನು. ಕೇಳಿಸಿಕೊಳ್ಳಲಿ ಬಿಡು, ಇದರಲ್ಲಿ ಭಯಪಡುವುದೇನಿದೆ? ಅವರೇ ಯೋಚನೆ ಮಾಡಬೇಕಿತ್ತು. ಹೇಳದೆ ಕೇಳದೆ ಅತಿಥಿಗಳಾಗಿ ಬಂದಿದ್ದಾರೆ. ನನಗೆ ಮೊದಲೇ ಮನೆ ಕೆಲಸ ಮಾಡಿ ಸುಸ್ತಾಗಿದೆ. ಈಗ ಇವರ ಸೇವೆ ಬೇರೆ ಮಾಡಬೇಕು. ನಮ್ಮ ಆರ್ಥಿಕ ಪರಿಸ್ಥಿತಿಯಿಂದಾಗಿ ನಮ್ಮ ಬೆನ್ನು ಮೂಳೆ ಮುರಿದಂತಾಗಿದೆ. ಧೀರಜ್ ಅವಳಿಗೆ ಅರ್ಥ ಮಾಡಿಸುತ್ತಾ ಹೇಳಿದನು. ದಿವ್ಯಾ, ನೀನು ಏಕೆ ಹೀಗೆ ಯೋಚನೆ ಮಾಡುತ್ತಿರುವೆ? ಅಮ್ಮ ಬಂದಿರುವುದರಿಂದ ನಿನಗೆ ಆರಾಮ್ ಸಿಗುತ್ತದೆ. ಅಮ್ಮ ಮನೆಯಲ್ಲಿ ಒಂದು ನಿಮಿಷ ಕೂಡ ಸುಮ್ಮನೆ ಕೂರುವುದಿಲ್ಲ. ನೋಡುತ್ತಿರು, ನಿನ್ನ ಕೆಲಸ ಕಡಿಮೆಯಾಗುತ್ತದೆ. ಗಾಯತ್ರಿ ಅವರು ಅವರ ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದರು. ಸೊಸೆಯ ಮಾತು ಅವರಿಗೆ ಶೂಲದಂತೆ ಚುಚ್ಚಿದವು. ಆದರೆ ಅವರು ಇದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಲಿಲ್ಲ. ಅವರಿಗೆ ಗೊತ್ತಿತ್ತು, ತಾವು ಇಲ್ಲಿಗೆ ಬಂದಿರುವುದು ಸೊಸೆಗೆ ಇಷ್ಟ ಇಲ್ಲ ಎನ್ನುವುದು. ಆದರೆ ಮಗನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಅವರು ಹೋಗುವಂತಿರಲಿಲ್ಲ. ಮಧ್ಯಾಹ್ನ ಗಾಯತ್ರಿ ಅವರು ಕೋಣೆಯಲ್ಲಿ ಮಲಗಿದ್ದರು. ಹೊರಗಿನಿಂದ ದಿವ್ಯಾ ಮತ್ತು ಧೀರಜ್ರ ಮೆಲ್ಲನೆ ಧ್ವನಿಗಳು ಕೇಳಿಸುತ್ತಿದ್ದವು. ದಿವ್ಯಾ ಹೇಳುತ್ತಿದ್ದಳು, ನಾನು ಡಾಕ್ಟರ್ ಬಳಿ ಹೋಗಬೇಕು. ಚೆಕಪ್ ಟೈಮ್ ಮುಗಿದು ಹೋಗಿದೆ. ಡಾಕ್ಟರ್ ಫೀಸ್ಗಾಗಿ ಹಣವಿಲ್ಲ, ಔಷಧ ಕೊಂಡುಕೊಳ್ಳಲು ಹಣವಿಲ್ಲ. ಡಾಕ್ಟರ್ ಹಣ್ಣು ಹಂಪಲು ತಿನ್ನಲು ತಿಳಿಸಿದ್ದಾರೆ, ಆದರೆ ಒಂದು ಆ್ಯಪಲ್ ತೆಗೆದುಕೊಳ್ಳಲು ಕಷ್ಟವಾಗುತ್ತಿದೆ. ನಾನು ಏನಾದರೂ ಮಾಡುತ್ತೇನೆ ದಿವ್ಯಾ, ಎಲ್ಲಿಂದಲಾದರೂ ಅರೇಂಜ್ ಮಾಡುವ ಪ್ರಯತ್ನ ಮಾಡುತ್ತೇನೆ. ಧೀರಜ್ ಧ್ವನಿಯಲ್ಲಿ ಆಳವಾದ ಅಸಹಾಯಕತೆ ಅಡಗಿತ್ತು. ಇದನ್ನು ಕೇಳಿದ ಗಾಯತ್ರಿ ಅವರ ಕರುಳು ಹಿಂಡಿದಂತಾಯಿತು. ಅವರ ಮಗ ಒಂದೊಂದು ರೂಪಾಯಿಗೂ ಕಷ್ಟಪಡುತ್ತಿದ್ದನು. ಅವರು ಎದ್ದು ಕುಳಿತರು. ಸ್ವಲ್ಪ ಸಮಯದ ನಂತರ ಹೊರಗೆ ಬಂದು ಹೇಳಿದರು, ಮಗ, ಇಲ್ಲಿ ಕುಳಿತು ಕುಳಿತು ಮೊಣಕಾಲು ಹಿಡಿದುಕೊಂಡಿದೆ. ಸ್ವಲ್ಪ ಸಮಯ ಪಾರ್ಕಿಗೆ ಹೋಗಿ ಸುತ್ತಾಡಿಕೊಂಡು ಬರುತ್ತೇನೆ. ಧೀರಜ್ ಏನನ್ನು ಹೇಳುವ ಮೊದಲೇ ಅವರು ಮನೆಯಿಂದ ಹೊರಗೆ ಹೋದರು. ಅವರು ಯಾವುದೇ ಪಾರ್ಕಿಗೆ ಹೋಗಲಿಲ್ಲ, ನೇರವಾಗಿ ಮಾರ್ಕೆಟಿಗೆ ಹೋದರು. ಅಲ್ಲಿ ಅಕ್ಕಸಾಲಿಗನ ಅಂಗಡಿಗೆ ಹೋಗಿ ತಮ್ಮ ಕೈಯಲ್ಲಿರುವ ಬೆಳ್ಳಿ ಬಳೆಯನ್ನು ನೋಡಿದರು. ಅದು ಅವರ ಗಂಡನ ಕೊನೆಯ ನೆನಪಿನ ಕಾಣಿಕೆಯಾಗಿತ್ತು. ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಒಂದು ಕ್ಷಣ ಹಾಗೇ ನಿಂತರು. ಅವರಿಗೆ ತಮ್ಮ ಸೊಸೆಯ ಬಾಡಿದ ಮುಖ, ಮಗನ ಅಸಹಾಯಕತೆ ನೆನಪಿಗೆ ಬಂದು ಅವರ ಮನಸ್ಸು ತಲ್ಲಣಗೊಂಡಿತ್ತು.
ಅವರು ಒಂದು ಅಂಗಡಿಗೆ ಹೋಗಿ ತಮ್ಮ ಬಳೆಯನ್ನು ಮಾರಾಟ ಮಾಡಿದರು. ಸಿಕ್ಕಿರುವ ಹಣದಿಂದ ಅವರು ತಮ್ಮ ಗರ್ಭಿಣಿ ಸೊಸೆಗೆ ಹಣ್ಣು ಹಂಪಲುಗಳನ್ನು ಖರೀದಿಸಿದ್ದರು. ಉಳಿದ ಹಣವನ್ನು ತಮ್ಮ ಸೀರೆ ಸೆರಗಿಗೆ ಕಟ್ಟಿಕೊಂಡರು. ಅವರು ಹಣ್ಣುಗಳನ್ನು ತುಂಬಿದ ಚೀಲವನ್ನು ಹಿಡಿದುಕೊಂಡು ಮನೆಗೆ ಬಂದರು. ಇದನ್ನು ನೋಡಿದ ಧೀರಜ್ ಮತ್ತು ದಿವ್ಯ ಆಶ್ಚರ್ಯಗೊಂಡರು. ಅಮ್ಮ, ಇದೆಲ್ಲ ಏನು? ನಾನು ಹೀಗೆ ಸುತ್ತಾಡಿಕೊಂಡು ಬರಲು ಹೋಗಿದ್ದೆ. ಬರುವಾಗ ರಸ್ತೆ ಪಕ್ಕದಲ್ಲಿ ಹಣ್ಣುಗಳನ್ನು ನೋಡಿದೆ. ಯೋಚಿಸಿದೆ, ಸೊಸೆಗಾಗಿ ಹಣ್ಣುಗಳನ್ನು ತೆಗೆದುಕೊಂಡು ಹೋಗೋಣ ಎಂದು. ನಿನಗೆ ಗೊತ್ತೇ ಇದೆ, ಹಣ ಯಾವಾಗಲೂ ನನ್ನ ಸೀರೆ ಸೆರಗಿನಲ್ಲಿ ಕಟ್ಟಿಕೊಂಡಿರುತ್ತೇನೆ ಎಂದು. ದಿವ್ಯ ಈ ಸಮಯದಲ್ಲಿ ತುಂಬಾ ಹಣ್ಣುಗಳನ್ನು ತಿನ್ನಬೇಕು. ಮಗು ಆರೋಗ್ಯವಾಗಿ ಬೆಳೆಯುತ್ತದೆ. ನನ್ನ ಸೊಸೆ ಮತ್ತು ಮೊಮ್ಮಗುವಿನ ಆರೋಗ್ಯವನ್ನು ನಿರ್ಲಕ್ಷಿಸಬೇಡ. ಹೀಗೆ ಹೇಳುತ್ತಾ ಅವರು ಸ್ವಲ್ಪ ಹಣವನ್ನು ಧೀರಜ್ ಕೈಗೆ ಕೊಟ್ಟರು. ಇದನ್ನು ತೆಗೆದುಕೋ ಮಗ, ಮನೆಯ ಖರ್ಚು ಮತ್ತು ದಿವ್ಯಾಳ ಆಸ್ಪತ್ರೆಯ ಖರ್ಚಿಗೆ ಆಗುತ್ತದೆ. ಧೀರಜ್ ಸಂಕೋಚ ಮತ್ತು ಕೃತಜ್ಞತೆ ಮಿಶ್ರಿತ ಭಾವದಿಂದ ಅಮ್ಮನನ್ನು ನೋಡಿದನು. ಅವನು ಹಳ್ಳಿಯಲ್ಲಿರುವ ಅಮ್ಮನ ಹತ್ತಿರ ಇಷ್ಟೊಂದು ಹಣ ಎಲ್ಲಿಂದ ಬಂತು ಎಂದು ಕೇಳಬೇಕೆಂದುಕೊಂಡನು. ಆದರೆ ಆ ಸಮಯದಲ್ಲಿ ಆ ಪ್ರಶ್ನೆಯನ್ನು ಕೇಳುವ ಧೈರ್ಯ ಮಾಡಲಿಲ್ಲ. ಹಾಗೆ ಗಾಯತ್ರಿ ಅವರು ತಮ್ಮ ಕೋಣೆಗೆ ಹೋದರು. ದಿವ್ಯಾ ತನ್ನ ಗಂಡನ ಕಿವಿಯಲ್ಲಿ ಪಿಸುಗುಟ್ಟಿದ್ದಳು. ನೋಡಿ, ನಾನು ಹೇಳಿದ್ದೇನಲ್ಲ, ಅಮ್ಮನ ಹತ್ತಿರ ತುಂಬಾ ಹಣ ಇದೆ. ನಿಮ್ಮಿಂದ ಪ್ರತಿ ತಿಂಗಳು ಹಣ ಪಡೆದುಕೊಳ್ಳುತ್ತಿದ್ದರು. ಆದರೆ ಹಳ್ಳಿಯಲ್ಲಿ ಅಷ್ಟೊಂದು ಹಣದ ಅವಶ್ಯಕತೆ ಏನಿರುತ್ತದೆ? ಎಲ್ಲವನ್ನೂ ಕೂಡಿಟ್ಟುಕೊಂಡಿದ್ದಾರೆ ಮತ್ತು ನಾವು ಇಲ್ಲಿ ಒಂದೊಂದು ರೂಪಾಯಿಗೂ ಪರದಾಡುತ್ತಿದ್ದೇವೆ. ಧೀರಜ್ ಮೌನವಾಗಿದ್ದನು. ಆದರೆ ಹೆಂಡತಿಯ ಯೋಚನೆ ಬಗ್ಗೆ ಅವನಿಗೆ ದುಃಖವಾಗಿತ್ತು. ಆದರೆ ಅವಳೊಂದಿಗೆ ವಾದ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವನು ಆ ರಾತ್ರಿ ಅಮ್ಮನಿಗೆ ಹೇಳಿದನು, ಅಮ್ಮ, ನಿನ್ನ ಕೈಯಲ್ಲಿರುವ ಬೆಳ್ಳಿ ಬಳೆಯಲ್ಲಿದೆ? ಆದರೆ ಗಾಯತ್ರಿಯವರು ತಮ್ಮ ಮಗನ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದರು. ಮರುದಿನ ಧೀರಜ್ ಅಮ್ಮ ಕೊಟ್ಟ ಹಣ ತೆಗೆದುಕೊಂಡು ದಿನಸಿ ಅಂಗಡಿಗೆ ಹೋದನು. ಅವನು ಅದೇ ಅಂಗಡಿಯಿಂದ ವರ್ಷಗಳಿಂದ ಸಾಮಾನುಗಳನ್ನು ಖರೀದಿಸುತ್ತಿದ್ದನು. ಅಂಗಡಿಯ ಅಂಕಲ್ ತಲೆಯಲ್ಲಿ ಬಿಳಿ ಕೂದಲ ಜೊತೆಗೆ ಮುಖದಲ್ಲಿ ಯಾವಾಗಲೂ ಒಂದು ಸ್ನೇಹಮಯಿ ನಗು ಇರುತ್ತಿತ್ತು. ಧೀರಜ್ನನ್ನು ನೋಡುತ್ತಿದ್ದಂತೆ, ಧೀರಜ್ ಮಗ, ನೀನು ಇತ್ತೀಚೆಗೆ ಕಡಿಮೆ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುತ್ತಿರುವೆ. ಮೊದಲು ತಿಂಗಳಲ್ಲಿ ತುಂಬಾ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದೆ. ಈಗ ಸ್ವಲ್ಪವೇ ತೆಗೆದುಕೊಂಡು ಹೋಗುತ್ತಿರುವೆ. ಬೇರೆ ಯಾವುದಾದರೂ ಅಂಗಡಿಯಲ್ಲಿ ಖರೀದಿಸುತ್ತಿದ್ದೀಯಾ? ಧೀರಜ್ ಹಗುರವಾಗಿ ನಗುತ್ತಾ ಹೇಳಿದನು. ಇಲ್ಲ ಅಂಕಲ್, ನಿಮ್ಮ ಅಂಗಡಿಯನ್ನು ಬಿಟ್ಟು ಬೇರೆ ಎಲ್ಲಿಗೆ ಹೋಗಲಿ? ಪರಿಸ್ಥಿತಿ ಹಾಗೆ ಬಂದಿದೆ. ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡು ಹೋಗುತ್ತೇನೆ. ಅಂಗಡಿಯವನು ಏನಾಯ್ತು ಮಗನೇ, ಮನೆಯಲ್ಲಿ ಎಲ್ಲವೂ ಸರಿಯಾಗಿದೆಯಾ ಎಂದು ಕೇಳಿದನು. ಧೀರಜ್ ಸತ್ಯವನ್ನು ಹೇಳಿದನು. ಏನು ಹೇಳಲಿ ಅಂಕಲ್, ಇದ್ದಕ್ಕಿದ್ದಂತೆ ನೌಕರಿ ಕಳೆದುಕೊಂಡೆ. ಹೊಸ ನೌಕರಿ ಕೂಡ ಸಿಗುತ್ತಿಲ್ಲ. ಮನೆಯಲ್ಲಿ ತುಂಬಾ ಖರ್ಚಿದೆ. ಹೆಂಡತಿಗೆ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಹಣವನ್ನು ಹೊಂದಿಸುವುದೇ ತುಂಬಾ ಕಷ್ಟವಾಗಿದೆ. ನನ್ನ ಜೀವನವನ್ನು ಹೇಗೆ ನಡೆಸಬೇಕೆನ್ನುವುದೇ ನನಗೆ ಗೊತ್ತಾಗುತ್ತಿಲ್ಲ. ನಾನು ತುಂಬಾ ತೊಂದರೆ ಅನುಭವಿಸುತ್ತಿದ್ದೇನೆ. ಅಂಗಡಿಯವನು ಧೀರಜ್ನನ್ನು ತುಂಬಾ ಸಮಯದಿಂದ ನೋಡುತ್ತಿದ್ದನು. ಮಗ, ನಿನಗೆ ಎಷ್ಟು ರೇಷನ್ ಬೇಕಾದರೂ ಹಿಂಜರಿಕೆ ಇಲ್ಲದೆ ತೆಗೆದುಕೊಂಡು ಹೋಗು. ದುಡ್ಡು ಯಾವಾಗಲಾದರೂ ಕೊಡು. ಪರಿಶ್ರಮ ಪಡುವ ವ್ಯಕ್ತಿಗಳಿಗೆ ದೇವರು ಎಂದಿಗೂ ನಿರಾಶೆ ಮಾಡುವುದಿಲ್ಲ. ಇದು ಸ್ವಲ್ಪ ದಿನದ ತೊಂದರೆ. ಬೇಗನೆ ಎಲ್ಲವೂ ಸರಿ ಹೋಗುತ್ತದೆ. ಧೀರಜ್ ಕೃತಜ್ಞತೆಯ ದೃಷ್ಟಿಯಿಂದ ಅಂಗಡಿ ಅಂಕಲನ್ನು ನೋಡಿದನು. ಇಲ್ಲ ಅಂಕಲ್, ನನಗೆ ಎಷ್ಟು ಬೇಕೋ ಅಷ್ಟನ್ನೇ ತೆಗೆದುಕೊಂಡು ಹೋಗುತ್ತೇನೆ. ಸಮಯ ಬಂದಾಗ ಇನ್ನುಳಿದುದನ್ನು ತೆಗೆದುಕೊಂಡು ಹೋಗುತ್ತೇನೆ. ಅವನು ಹಿಂಜರಿಯುತ್ತಾ ಅಂಗಡಿಯವನಿಗೆ ಅಗತ್ಯ ವಸ್ತುಗಳನ್ನು ಮಾತ್ರ ತೂಕ ಮಾಡಲು ಹೇಳಿದನು. ಅಂಗಡಿಯವನು ಸಾಮಾನುಗಳನ್ನು ಚೀಲದಲ್ಲಿ ಹಾಕುತ್ತಾ ಹೇಳಿದನು, ಧೈರ್ಯವಾಗಿರು ಮಗ. ನೆನಪಿಟ್ಟುಕೋ, ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಹೊಂದಿರುವ ವ್ಯಕ್ತಿಗಳಿಗೆ ಜೀವನ ಕಷ್ಟಕರವಾಗಿರಬಹುದು, ಆದರೆ ಅವನು ಯಾವಾಗಲೂ ತನ್ನ ಗುರಿಯನ್ನು ತಲುಪುತ್ತಾನೆ. ಧೈರ್ಯ ಕಳೆದುಕೊಳ್ಳಬೇಡ. ಧೀರಜ್ ಧನ್ಯವಾದ ಹೇಳಿ ತಲೆ ಆಡಿಸಿದನು. ಸಾಮಾನಿನ ಚೀಲ ಕೈಯಲ್ಲಿ ಹಿಡಿದು ಮನೆಯ ಕಡೆಗೆ ಹೊರಟನು. ಮನೆಗೆ ತಲುಪಿದಾಗ ಒಳಗೆ ಅಡುಗೆ ಮನೆಯಲ್ಲಿ ಗಾಯತ್ರಿ ಅವರು ಸೊಸೆಗಾಗಿ ಚಹಾ ಮಾಡುತ್ತಿದ್ದರು ಮತ್ತು ದಿವ್ಯ ಯಾವುದೋ ಪತ್ರಿಕೆಯ ಪುಟ ತಿರುಗಿಸುತ್ತಾ ಕುಳಿತಿದ್ದಳು. ಧೀರಜ್ ಒಳಗೆ ಬಂದನು. ಗಾಯತ್ರಿ ಅವರು ಅವನಿಗೆ ಕೇಳಿದರು, ಮಗ, ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಮಂದಿರ ಇದೆಯಾ? ಹೌದಮ್ಮ, ಇದೆ. ಇಲ್ಲಿ ಹತ್ತಿರದಲ್ಲಿ ಕೃಷ್ಣನ ತುಂಬಾ ಸುಂದರವಾದ ಮಂದಿರ ಇದೆ. ಧೀರಜ್ ಅವರಿಗೆ ಸ್ವಲ್ಪ ದೂರದಲ್ಲಿರುವ ಮಂದಿರದ ವಿಳಾಸ ನೀಡಿದನು. ಸರಿ ಮಗ, ನಾನು ದೇವರ ದರ್ಶನ ಮಾಡಿಕೊಂಡು ಬರುತ್ತೇನೆ. ನಿನಗಾಗಿ ಪ್ರಾರ್ಥಿಸುತ್ತೇನೆ. ನೋಡುತ್ತಿರು, ಈ ಕೃಷ್ಣನ ಕೃಪೆಯಿಂದ ನಿನಗೆ ಆದಷ್ಟು ಬೇಗನೆ ನೌಕರಿ ಸಿಗುತ್ತದೆ. ಇಷ್ಟು ಹೇಳಿ ಗಾಯತ್ರಿ ಅವರು ಮನೆಯಿಂದ ಹೊರಟರು. ಆದರೆ ಬೆಳಿಗ್ಗೆಯಿಂದ ಮಧ್ಯಾಹ್ನವಾಯಿತು. ಆದರೂ ಗಾಯತ್ರಿಯವರು ಮನೆಗೆ ಬರಲಿಲ್ಲ. ಸೋಫಾ ಮೇಲೆ ಕುಳಿತಿದ್ದ ದಿವ್ಯಾ ಕೋಪದಿಂದ ಬಡಬಡಿಸುತ್ತಿದ್ದಳು. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗುವ ನೆಪದಲ್ಲಿ ಮೋಜು ಮಾಡಲು ಹೊರಗೆ ಹೋಗಿದ್ದಾರೆ ಮತ್ತು ಎಲ್ಲ ಕೆಲಸಗಳನ್ನು ನನಗೆ ಬಿಟ್ಟು ಹೋಗಿದ್ದಾರೆ. ಇವರು ನನಗೆ ಹೇಗೆ ವಿಶ್ರಾಂತಿ ನೀಡಬಲ್ಲರು? ಸಂಜೆ ಸಮಯ ಗಾಯತ್ರಿ ಅವರು ಮನೆಗೆ ಬಂದರು. ಮುಖದಲ್ಲಿ ಸುಸ್ತು ಇತ್ತು, ಆದರೆ ಕಣ್ಣುಗಳಲ್ಲಿ ವಿಚಿತ್ರ ಸಂತೋಷ ಬೆಳಗುತ್ತಿತ್ತು. ಹಾಗೆ ಅವರಿಗೆ ದಿನಪೂರ್ತಿ ಉಪಯುಕ್ತವಾದ ಕೆಲಸ ಮಾಡಿದ ತೃಪ್ತಿ ಇತ್ತು.
ಆದರೆ ದಿವ್ಯಾ ಅವರತ್ತ ನೋಡಲಿಲ್ಲ ಮತ್ತು ಏನನ್ನೂ ಕೇಳಲಿಲ್ಲ. ಅವಳು ಅಡುಗೆ ಮನೆಗೆ ಹೋಗಿ ಒಂದು ಲೋಟ ನೀರು ತೆಗೆದುಕೊಂಡು ತನ್ನ ಕೋಣೆಗೆ ಹೋದಳು. ಈ ದಿನದ ನಂತರ ಪ್ರತಿದಿನ ಅವರದು ಇದೇ ಕೆಲಸವಾಯಿತು. ಬೆಳಿಗ್ಗೆ ಬೇಗನೆ ಎದ್ದು ಮನೆಯ ಸ್ವಲ್ಪ ಕೆಲಸ ಮುಗಿಸಿ ಮೌನವಾಗಿ ಮಂದಿರಕ್ಕೆ ಹೋಗುತ್ತಿದ್ದರು ಮತ್ತು ಸಾಯಂಕಾಲ ಮನೆಗೆ ಬರುತ್ತಿದ್ದರು. ದಿವ್ಯಾಳಿಗೆ ಈಗ ಅವರ ಮೇಲೆ ಇನ್ನೂ ಹೆಚ್ಚು ಕೋಪ ಬರುತ್ತಿತ್ತು. ದಿವ್ಯಾಳ ಮನಸ್ಸಿನಲ್ಲಿ ಕಿರಿಕಿರಿ ಮತ್ತು ಪ್ರಶ್ನೆಗಳು ಹೆಚ್ಚುತ್ತಲೇ ಇದ್ದವು. ಅವಳು ಪ್ರತಿದಿನ ತನ್ನ ಗಂಡನೊಂದಿಗೆ ಜಗಳವಾಡುತ್ತಿದ್ದಳು. ನಿನ್ನ ಅಮ್ಮನ ಬಗ್ಗೆ ಏನು ಹೇಳಲಿ? ಅವರು ಬೆಳಿಗ್ಗೆ ಬೇಗನೆ ದೇವಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಮನೆಯ ಯಾವ ಕೆಲಸವನ್ನು ಮಾಡುವುದಿಲ್ಲ. ದಿನಪೂರ್ತಿ ಮಂದಿರದಲ್ಲಿ ಕಳೆದು ಸಂಜೆ ಮನೆಗೆ ಬರುತ್ತಾರೆ. ಇಷ್ಟು ಸಮಯ ಮಂದಿರದಲ್ಲಿ ಭಜನೆ ಮಾಡುವ ಅಗತ್ಯ ಏನಿದೆ? ಅಲ್ಲಿ ಸ್ನೇಹಿತೆಯರು ಸಿಕ್ಕಿರಬಹುದು ಮತ್ತು ಅವರೊಂದಿಗೆ ಕುಳಿತು ದಿನವಿಡೀ ಹರಟೆ ಹೊಡೆಯುತ್ತಿರಬಹುದು. ನಿಮ್ಮ ಅಮ್ಮ ಮನೆಗೆ ಬಂದ ನಂತರ ನನಗೆ ರೆಸ್ಟ್ ಸಿಗುತ್ತದೆ ಎಂದು ಹೇಳಿದ್ರಿ, ಆದರೆ ಇಲ್ಲಿ ನನ್ನ ಕೆಲಸ ಹೆಚ್ಚಾಗಿದೆ. ಒಂದೋ ಅವರ ಖರ್ಚು, ಮೇಲಿಂದ ದಿನದ ಈ ತಮಾಷೆ. ಧೀರಜ್ ತನ್ನ ಅಮ್ಮನ ಪರ ವಹಿಸುತ್ತಾ ಹೇಳಿದನು. ದಿವ್ಯಾ, ಅವರಿಗೆ ದೇವಸ್ಥಾನಕ್ಕೆ ಹೋಗುವುದು ಇಷ್ಟಪಟ್ಟರೆ ಅದರಲ್ಲಿ ಏನು ಹಾನಿ? ಅವರು ತಮ್ಮ ವಯಸ್ಸಿನ ಮಹಿಳೆಯರೊಂದಿಗೆ ಸಮಯ ಕಳೆಯುತ್ತಿರಬಹುದು. ಇದರಿಂದ ಅವರ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿರಬಹುದು. ಮತ್ತು ಕೆಲಸದ ವಿಷಯಕ್ಕೆ ಬಂದರೆ ನಾನು ಇದ್ದೀನಲ್ಲ, ಇವತ್ತಿನ ದಿನಗಳಲ್ಲಿ ಹೇಗಿದ್ದರೂ ನನಗೆ ಯಾವುದೇ ಕೆಲಸ ಇಲ್ಲ. ನಾನು ನಿನಗೆ ಸಹಾಯ ಮಾಡುತ್ತೇನೆ. ಆದರೆ ದಿವ್ಯಾ ಮುಖ ಊದಿಸಿಕೊಂಡಿರುತ್ತಿದ್ದಳು. ದಿನಗಳು ಕಳೆಯುತ್ತಿದ್ದವು. ಧೀರಜ್ ಪ್ರತಿದಿನ ಇಂಟರ್ವ್ಯೂಗಾಗಿ ಹೋಗುತ್ತಿದ್ದನು. ಆದರೆ ಪ್ರತಿದಿನ ನಿರಾಶೆಯಿಂದ ಮರಳುತ್ತಿದ್ದನು. ಮನೆಯಲ್ಲಿ ಈಗಲೂ ಹಣದ ಕೊರತೆ ಇತ್ತು. ಆದರೆ ಗಾಯತ್ರಿಯವರು ಕೆಲವು ದಿನಗಳಿಗೊಮ್ಮೆ ಧೀರಜ್ಗೆ ಸ್ವಲ್ಪ ಹಣವನ್ನು ನೀಡುತ್ತಿದ್ದರು. ಕೇಳಿದರೆ, ನನ್ನ ಹತ್ತಿರ ಸ್ವಲ್ಪ ಹಣ ಇದೆ. ನೀನು ಪ್ರತಿ ತಿಂಗಳು ಊರಿಗೆ ಕಳುಹಿಸುತ್ತಿದ್ದ ಹಣದಲ್ಲಿ ನಾನು ಸ್ವಲ್ಪ ಉಳಿಸಿಕೊಂಡಿದ್ದೇನೆ. ಒಂದು ದಿನ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿಸಿಕೊಂಡನು. ಧೀರಜ್ ಒಂದು ದೊಡ್ಡ ಕಂಪನಿಯಲ್ಲಿ ಇಂಟರ್ವ್ಯೂ ಕೊಟ್ಟು ಬಂದಿದ್ದನು. ಈ ಬಾರಿ ಅವನ ಮುಖ ಅರಳಿತು. ಇಂಟರ್ವ್ಯೂ ತುಂಬಾ ಚೆನ್ನಾಗಿ ಆಗಿತ್ತು. ಇಂಟರ್ವ್ಯೂನಲ್ಲಿ ಉಪಸ್ಥಿತರಿದ್ದ ಎಲ್ಲ ಸದಸ್ಯರು ಧೀರಜ್ನ ಆತ್ಮವಿಶ್ವಾಸ ಮತ್ತು ಯೋಗ್ಯತೆಯಿಂದ ತುಂಬಾ ಪ್ರಭಾವಿತರಾಗಿದ್ದರು. 1-2 ಗಂಟೆಯಲ್ಲಿ ಕಂಪನಿಯಿಂದ ಫೋನ್ ಬಂದಿತ್ತು. ಅವನಿಗೆ ನೌಕರಿ ಸಿಕ್ಕಿತ್ತು. ಮೊದಲಿಗಿಂತ ಉನ್ನತ ಪದವಿ ಮತ್ತು ಸಂಬಳ ಕೂಡ ಹೆಚ್ಚು. ಅವನು ಮನೆಗೆ ಬರುವಾಗ ಅವನ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಇತ್ತು. ದಿವ್ಯಾ, ದಿವ್ಯಾ, ನನಗೆ ನೌಕರಿ ಸಿಕ್ಕಿತು. ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇದನ್ನು ಕೇಳಿ ದಿವ್ಯಾಳು ಕೂಡ ಹರ್ಷದಿಂದ, ನಿಜವೇ? ಕಂಗ್ರ್ಯಾಚುಲೇಷನ್, ದೇವರು ನನ್ನ ಪ್ರಾರ್ಥನೆ ಕೇಳಿಸಿಕೊಂಡನು ಎಂದು ಸಂತೋಷದಿಂದ ದಿವ್ಯಾ ಧೀರಜ್ನನ್ನು ತಬ್ಬಿಕೊಂಡಳು. ಧೀರಜ್ನ ಕಣ್ಣುಗಳು ಅಮ್ಮನನ್ನು ಹುಡುಕುತ್ತಿದ್ದವು. ಅಮ್ಮ ಎಲ್ಲಿದ್ದಾರೆ? ದಿವ್ಯಾ ಬೇಜಾರಿನಿಂದ ಹೇಳಿದಳು. ಎಲ್ಲಿರುತ್ತಾರೆ? ಅವರ ಮಂದಿರದಲ್ಲಿ. ನಿಮ್ಮ ಅಮ್ಮ ಬೆಳಿಗ್ಗೆ ಹೊರಟು ಹೋಗುತ್ತಾರೆ. ದಿನಪೂರ್ತಿ ನಾನೇ ಮನೆ ಕೆಲಸವನ್ನು ಸಂಭಾಳಿಸಿಕೊಂಡು ಹೋಗಬೇಕು. ಅದು ಬಿಡಿ, ಈಗ ನಿಮಗೆ ಕೆಲಸ ಸಿಕ್ಕಿದೆಯಲ್ಲ, ಈಗ ನೀವು ಮಾಡಬೇಕಿರುವುದು ಒಬ್ಬ ಒಳ್ಳೆಯ ಮನೆ ಕೆಲಸದವಳನ್ನು ವ್ಯವಸ್ಥೆ ಮಾಡಿ. ನನ್ನ ಪರಿಸ್ಥಿತಿಯನ್ನು ನೋಡಿ. ಈಗ ನನ್ನಿಂದ ಇನ್ನೂ ಹೆಚ್ಚು ಕೆಲಸ ಮಾಡಲು ಸಾಧ್ಯವಿಲ್ಲ. ಅಪ್ಪಣೆ ಮಹಾರಾಣಿ, ಧೀರಜ್ ತಮಾಷೆಯ ಧ್ವನಿಯಲ್ಲಿ ಹೇಳಿದನು. ಇವತ್ತೇ ನಿನಗಾಗಿ ಮನೆ ಕೆಲಸದಾಕೆಯ ವ್ಯವಸ್ಥೆ ಮಾಡುತ್ತೇನೆ. ಈಗ ನಿನ್ನ ಗಂಡ ಸಂಪಾದನೆ ಮಾಡುತ್ತಾನೆ. ನಿನಗೆ ಯಾವುದೇ ತೊಂದರೆ ಆಗಲು ಬಿಡುವುದಿಲ್ಲ. ಸರಿ, ಈಗ ಒಂದು ಕೆಲಸ ಮಾಡಿ, ದಿವ್ಯಾ ಹೇಳಿದಳು. ಮನೆಯಲ್ಲಿ ರೇಷನ್ ಖಾಲಿಯಾಗಿದೆ. ಆ ದಿನ ನೀವು ತುಂಬಾ ಕಡಿಮೆ ರೇಷನ್ ತಂದಿದ್ರಿ. ಅದು ಬೇಗನೆ ಮುಗಿದು ಹೋಯಿತು. ಈಗ ಹೊರಡಿ, ಕಿರಾಣಿ ಅಂಗಡಿಯಿಂದ ಸಾಮಾನುಗಳನ್ನು ತೆಗೆದುಕೊಂಡು ಬನ್ನಿ. ಸರಿ, ತೆಗೆದುಕೊಂಡು ಬರುತ್ತೇನೆ. ಅಮ್ಮ ಕೊಟ್ಟಿರುವ ಹಣ ಸ್ವಲ್ಪ ಇದೆ. ಅದರಿಂದ ಚಿಕ್ಕ ಪುಟ್ಟ ಖರ್ಚುಗಳು ನಡೆದು ಹೋಗುತ್ತವೆ. ಹೀಗೆ ಹೇಳಿ ಧೀರಜ್ ಹೊರಟನು. ಅವನು ಅದೇ ಕಿರಾಣಿ ಅಂಗಡಿಗೆ ಹೋದನು. ಸಾಮಾನುಗಳನ್ನು ತೆಗೆದುಕೊಳ್ಳುತ್ತಾ ಧೀರಜ್ ಅಂಗಡಿಯವನಿಗೆ ಕೇಳಿದನು, ಅಂಕಲ್, ಇಲ್ಲಿ ಹತ್ತಿರದಲ್ಲಿ ಯಾರಾದರೂ ಒಳ್ಳೆಯ ಮನೆ ಕೆಲಸದವರು ಸಿಗಬಹುದೇ? ಮನೆಯಲ್ಲಿ ಕೆಲಸದವರ ಅಗತ್ಯ ಇತ್ತು. ಅಂಗಡಿಯವನು ಹೇಳಿದನು. ಮಗ, ನೀನು ಸರಿಯಾದ ಸಮಯದಲ್ಲಿ ಕೇಳಿದೆ. ನಾನು ಸ್ವಲ್ಪ ದಿನಗಳ ಹಿಂದೆ ನಮ್ಮ ಮನೆಯಲ್ಲಿ ಒಬ್ಬ ಮಹಿಳೆಯನ್ನು ಕೆಲಸಕ್ಕೆ ಇಟ್ಟಿದ್ದೇನೆ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಾರೆ. ಈಗ ನಮ್ಮ ಮನೆಯಲ್ಲಿದ್ದಾರೆ. ಸ್ವಚ್ಛತೆ ಕೆಲಸ ಮಾಡುತ್ತಿರಬಹುದು. ನಡಿ, ನಾನು ನಿನಗೆ ಅವರನ್ನು ಭೇಟಿ ಮಾಡಿಸುತ್ತೇನೆ. ಎಲ್ಲವೂ ಅವಳಿಗೆ ಇಷ್ಟವಾದರೆ ನಿನ್ನ ಕೆಲಸವೂ ಆಗುತ್ತದೆ. ಅಂಗಡಿಯವನ ಮನೆ ಹತ್ತಿರದಲ್ಲೇ ಇತ್ತು. ಇದು ತುಂಬಾ ಒಳ್ಳೆಯದಾಯಿತು ಎಂದು ಹೇಳಿ ಧೀರಜ್ ಅಂಗಡಿಯವನ ಜೊತೆ ಅವರ ಮನೆಗೆ ಹೋದನು. ಒಳಗೆ ಒಬ್ಬ ಮಹಿಳೆ ತುಂಬಾ ಶ್ರದ್ಧೆಯಿಂದ ನೆಲವನ್ನು ಸ್ವಚ್ಛ ಮಾಡುತ್ತಿದ್ದರು. ಅವರ ಬೆನ್ನು ಬಾಗಿಲ ಕಡೆಗಿತ್ತು. ಅಂಗಡಿಯವನು ಅವರನ್ನು ಕರೆದರು. ಅಕ್ಕ, ಸ್ವಲ್ಪ ಇಲ್ಲಿ ಕೇಳಿ. ಇವರಿಗೂ ಮನೆ ಕೆಲಸದವರು ಬೇಕಂತೆ. ಹಾಗೆ ಆ ಮಹಿಳೆ ಹಿಂತಿರುಗಿ ನೋಡಿದರು. ಧೀರಜ್ನಿಗೆ ಪ್ರಪಂಚವು ತಿರುಗಿದಂತಾಯಿತು. ಅವನ ಕಣ್ಣುಗಳಲ್ಲಿ ಕತ್ತಲೆ ಆವರಿಸಿತು. ಅವನ ಅಂತರಾತ್ಮವು ಕಂಪಿಸುತ್ತಿತ್ತು ಮತ್ತು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಇತ್ತು. ಆ ಕೆಲಸದವಳು ಅಂಗಡಿಯವನ ಮನೆಯಲ್ಲಿ ಸ್ವಚ್ಛತೆ ಮಾಡುತ್ತಿದ್ದವರು ಬೇರೆ ಯಾರೂ ಆಗಿರಲಿಲ್ಲ. ಅವನ ಅಮ್ಮ ಗಾಯತ್ರಿಯಾಗಿದ್ದರು. ಅಮ್ಮ, ನೀವಿಲ್ಲಿ? ಇದಕ್ಕಿಂತ ಹೆಚ್ಚು ಧೀರಜ್ನ ಗಂಟಲಿನಿಂದ ಶಬ್ದಗಳು ಹೊರಬರಲಿಲ್ಲ. ಶಬ್ದ ಅವನ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡವು.
ಗಾಯತ್ರಿ ಅವರು ತಮ್ಮ ಮಗನನ್ನು ಇದ್ದಕ್ಕಿದ್ದಂತೆ ತಮ್ಮ ಎದುರಿಗೆ ನೋಡಿ ಕಲ್ಲಿನ ಮೂರ್ತಿಯಂತೆ ನಿಂತು ಬಿಟ್ಟರು. ಅವರ ಕೈಯಲ್ಲಿರುವ ಪೊರಕೆ ಕೈತಪ್ಪಿ ಕೆಳಗೆ ಬಿತ್ತು. ಸಂಕೋಚ, ನೋವು ಮತ್ತು ಸಿಕ್ಕಿ ಬಿದ್ದಿರುವ ಭಯದಿಂದ ಅವರ ಮುಖ ಬೆವರುತ್ತಿತ್ತು. ಸತ್ಯ ಕನ್ನಡಿಯಂತೆ ಸ್ಪಷ್ಟವಾಗಿತ್ತು. ಅವರ ಅಮ್ಮ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವ ನೆಪ ಮಾಡಿ ಮನೆಯಿಂದ ಹೊರಟು ಬೇರೆಯವರ ಮನೆಯಲ್ಲಿ ಕಸಗುಡಿಸಿ ಹಣ ಸಂಪಾದಿಸುತ್ತಿದ್ದರು. ಏಕೆಂದರೆ ಅವರ ಮಗನ ಮನೆ ನಡೆಯಬೇಕು ಮತ್ತು ಅವರ ಗರ್ಭಿಣಿ ಸೊಸೆಗೆ ಪೌಷ್ಟಿಕ ಆಹಾರ ಸಿಗಬೇಕು. ಹಾಗೆ ತಮ್ಮ ಮಗನ ಸ್ವಾಭಿಮಾನ ಉಳಿಯಬೇಕು. ಯಾವ ಅಮ್ಮನನ್ನು ಅವನ ಹೆಂಡತಿ ಭಾರ ಎಂದುಕೊಂಡಿದ್ದಾಳೋ ಅದೇ ಅಮ್ಮ ಮಂದಿರಕ್ಕೆ ಹೋಗುವ ಸೋಮಾರಿ ಎಂದುಕೊಂಡಿದ್ದಳು. ಅದೇ ಅಮ್ಮ ತನ್ನ ಮಕ್ಕಳ ಹೊಟ್ಟೆ ತುಂಬಿಸಲು ತಮ್ಮ ವೃದ್ಧಾಪ್ಯ ಮತ್ತು ಗೌರವವನ್ನು ಪಣಕ್ಕಿಟ್ಟು ಬೇರೆಯವರ ಮನೆಯಲ್ಲಿ ಸ್ವಚ್ಛ ಮಾಡುವ ಕೆಲಸ ಮಾಡುತ್ತಿದ್ದರು. ಇಂದು ಧೀರಜ್ ಎದುರಿಗೆ ಅವನ ಅಮ್ಮ ಅಲ್ಲ, ತ್ಯಾಗ ಮತ್ತು ತಪಸ್ವಿಯ ಒಬ್ಬಳು ದೇವತೆ ನಿಂತಿದ್ದಳು ಮತ್ತು ಅವರು ಸ್ವತಃ ಮುಜುಗರ ಅಪರಾಧ ಪ್ರಜ್ಞೆಯಿಂದ ದಿಗ್ಭ್ರಮೆಗೊಂಡು ನಿಂತಿದ್ದರು. ಅಂಗಡಿಯವನು ಧೀರಜ್ನ ಬಾಯಿಯಿಂದ ಬಂದ ಅಮ್ಮ ಎನ್ನುವ ಕಂಪಿಸುವ ಶಬ್ದವನ್ನು ಕೇಳಿ ನಡುಗಿ ಹೋದನು ಮತ್ತು ಅವನ ಅನುಭವದ ಮೆದುಳಿನಲ್ಲಿ ಮಿಂಚಿನಂತೆ ವೇಗವಾಗಿ ಚಿತ್ರಣಗಳು ಮೂಡಿದವು. ಧೀರಜ್ ಕೆಲವು ದಿನಗಳ ಹಿಂದೆ ತನ್ನ ಅಂಗಡಿಗೆ ಬಂದಾಗ ಅವನು ತನ್ನ ಕೆಲಸ ಕಳೆದುಕೊಂಡಿರುವ ಬಗ್ಗೆ ಮತ್ತು ಗರ್ಭಿಣಿ ಹೆಂಡತಿ ಮತ್ತು ಮನೆಯ ಖರ್ಚುಗಳ ಬಗ್ಗೆ ಚಿಂತಿತನಾಗಿದ್ದನು. ಅದರ ಮರುದಿನವೇ ಈ ಮಹಿಳೆ ತನ್ನ ಗುರುತನ್ನು ಮುಚ್ಚಿಟ್ಟುಕೊಂಡು ಅವರಿಂದ ಕೆಲಸ ಪಡೆದುಕೊಂಡಿದ್ದರು ಮತ್ತು ಪ್ರತಿ 2-3 ದಿನದ ನಂತರ ತನ್ನ ಕೆಲಸದ ಹಣವನ್ನು ಪಡೆದುಕೊಳ್ಳುತ್ತಿದ್ದರು. ಇಂದು ಅವರಿಗೆ ಅರ್ಥವಾಗಿತ್ತು, ಆ ಹಣ ಇವಳಿಗಾಗಿ ಅಲ್ಲ, ಬದಲಿಗೆ ಅವಳ ಮಗನ ಸಂಸಾರ ನಡೆಸಲು. ಆ ಅಂಗಡಿಯವನು ಜಗತ್ತನ್ನು ನೋಡಿದ್ದನು, ಆದರೆ ಇಂದು ಅವನು ಮೊದಲ ಬಾರಿಗೆ ತಾಯಿಯ ಪ್ರೀತಿ ಮತ್ತು ಅವಳ ಶ್ರೇಷ್ಠ ರೂಪವನ್ನು ನೋಡಿದನು. ಅವನ ಕಣ್ಣುಗಳು ತುಂಬಿ ಬಂದವು. ಅವನು ಯೋಚಿಸುತ್ತಿದ್ದನು, ಒಬ್ಬ ತಾಯಿಯ ಒಳಗೆ ಎಂತಹ ಶಕ್ತಿ ಅಡಗಿರುತ್ತದೆ. ಅವಳು ತನ್ನ ವಂಶದ ಪಾಲನೆಗಾಗಿ ತನ್ನ ಗೌರವವನ್ನು ಪಣಕ್ಕಿಡುತ್ತಾಳೆ. ಅವಳು ಬಹಳ ಕಾಳಜಿಯಿಂದ ಸಾಕಿದ ಮಗನಿಂದ ಮುಚ್ಚಿಟ್ಟು ಅವನಿಗಾಗಿ ಬೇರೆಯವರ ಮನೆಯಲ್ಲಿ ಕಸಗುಡಿಸುವ ಕೆಲಸ ಮಾಡುತ್ತಿದ್ದಾರೆ. ಕೋಣೆಯಲ್ಲಿ ಒಂದು ಅಸಹನೀಯ ಮೌನ ಆವರಿಸಿತ್ತು. ಆಗ ಧೀರಜ್ ತನ್ನ ಜಡವಾದ ಕಾಲುಗಳಿಗೆ ಶಕ್ತಿ ತುಂಬುತ್ತಾ ಮುಂದೆ ನಡೆದು ತನ್ನ ಅಮ್ಮನ ಹತ್ತಿರ ಬಂದು ತಲುಪಿದನು ಮತ್ತು ಅವರ 2 ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡನು. ಆ ಕೈಗಳು ಅವನಿಗೆ ಲಾಲಿ ಹಾಡುತ್ತಾ ತಲೆಯನ್ನು ಸವರುತ್ತಿದ್ದವು. ಅಂಗಡಿಯವನನ್ನು ನೋಡಿ ಧೀರಜ್ ತನ್ನ ಕೈ ಜೋಡಿಸಿ ಗದ್ಗದಿತನಾಗಿ ಹೇಳಿದನು, ಅಂಕಲ್, ನನ್ನ ಅಮ್ಮ ಇನ್ನು ಮುಂದೆ ಯಾವ ಕೆಲಸವನ್ನು ಮಾಡುವುದಿಲ್ಲ. ನಂತರ ಅವನು ತನ್ನ ಅಮ್ಮನನ್ನು ನೋಡಿದನು. ಅವರ ಕಣ್ಣುಗಳು ಈಗಲೂ ನೆಲವನ್ನು ನೋಡುತ್ತಿದ್ದವು. ನಡೆಯಿರಿ ಅಮ್ಮ ಮನೆಗೆ, ನನಗೆ ನೌಕರಿ ಸಿಕ್ಕಿದೆ. ಈ ಶಬ್ದಗಳು ಗಾಯತ್ರಿಯವರ ಮನಸ್ಸಿಗೆ ನೆಮ್ಮದಿ ನೀಡಿದವು. ಧೀರಜ್ ತನ್ನ ಅಮ್ಮನಿಗೆ ಆಸರೆ ನೀಡಿ ಬಾಗಿಲ ಕಡೆಗೆ ನಡೆದನು. ಇಬ್ಬರ ಕಣ್ಣುಗಳಲ್ಲೂ ಕಣ್ಣೀರಿತ್ತು, ಆದರೆ ಈ ಕಣ್ಣೀರ ಅರ್ಥ ಬೇರೆ ಬೇರೆಯಾಗಿತ್ತು. ಒಬ್ಬರ ಕಣ್ಣುಗಳಲ್ಲಿ ತ್ಯಾಗ ಮಾಡಿ ಸಿಕ್ಕಿಬಿದ್ದ ನೋವು ಇತ್ತು, ಇನ್ನೊಬ್ಬರ ಕಣ್ಣುಗಳಲ್ಲಿ ಅಪರಾಧ ಭಾವನೆ ಇತ್ತು. ದಾರಿ ಉದ್ದಕ್ಕೂ ಯಾರೂ ಏನನ್ನೂ ಮಾತನಾಡಲಿಲ್ಲ. ಹಾಗೆ ಇಬ್ಬರು ಮನೆ ಹೊರಗೆ ತಲುಪಿದರು. ಧೀರಜ್ ಸ್ಕೂಟರ್ ನಿಲ್ಲಿಸಿ ರೇಷನ್ ಸಾಮಾನುಗಳನ್ನು ತೆಗೆದುಕೊಳ್ಳುತ್ತಿದ್ದನು. ಅಮ್ಮ, ನೀವು ಒಳಗೆ ನಡೆಯಿರಿ, ನಾನು ಬರುತ್ತೇನೆ. ಹೆಜ್ಜೆಗಳ ಸಪ್ಪಳ ಕೇಳಿ ಸೋಫಾದ ಮೇಲೆ ಕುಳಿತಿದ್ದ ದಿವ್ಯಾಳ ಮುಖ ಕೋಪದಿಂದ ಕೆಂಪಗಾಗಿತ್ತು. ಅವಳ ಧ್ವನಿಯಲ್ಲಿ ಕಠಿಣತೆ ಇತ್ತು. ಪೂರ್ತಿ ನಗರ ಸುತ್ತಾಡಿ ಈಗ ಬಂದ್ರಾ? ಅರೆ, ಸ್ವಲ್ಪವಾದರೂ ನನ್ನ ಪರಿಸ್ಥಿತಿಯ ಬಗ್ಗೆ ನಿಮಗೆ ಕಾಳಜಿ ಇರಬೇಕಿತ್ತು. ನಾನು ಇಂಥ ಪರಿಸ್ಥಿತಿಯಲ್ಲೂ ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೇನೆ ಮತ್ತು ನೀವು ಬೆಳಿಗ್ಗೆ ಎದ್ದು ಗಾಳಿ ಸೇವಿಸಲು ಹೊರಟು ಹೋಗುತ್ತೀರಿ. ನಿಮಗೆ ಮಂದಿರಕ್ಕೆ ಹೋಗುವುದು ದೊಡ್ಡ ಹವ್ಯಾಸವಾಗಿದೆ. ಅಲ್ಲಿ ಸ್ನೇಹಿತರೊಂದಿಗೆ ಕುಳಿತು ಬೇರೆಯವರ ಪಂಚಾಯಿತಿ ಮಾಡಲು ನಮಗೆ ಭಾರವಾಗಿ ಕುಳಿತಿದ್ದೀರಿ. ನಿಮಗೆ ಇದರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಬಂದಾಗಿನಿಂದ ಕೇವಲ ಖರ್ಚು ಹೆಚ್ಚು ಮಾಡುತ್ತಿದ್ದೀರಿ. ಗಾಯತ್ರಿ ಅವರು ಯಾವುದೋ ಮೂರ್ತಿಯಂತೆ ನಿಶ್ಶಬ್ದರಾಗಿ ನಿಂತಿದ್ದರು. ಪ್ರತಿಯೊಂದು ಶಬ್ದಗಳು ಅವರ ಸ್ವಾಭಿಮಾನಕ್ಕೆ ಶೂಲದಂತೆ ಚುಚ್ಚುತ್ತಿದ್ದವು. ದಿವ್ಯಾಳ ಮೂದಲಿಕೆಗಳು ಇನ್ನೂ ಮುಗಿದಿರಲಿಲ್ಲ. ಯಾಕೆ ದಿಟ್ಟಿಸಿ ನೋಡುತ್ತಿದ್ದೀರಿ? ನಿಮಗೆ ಈ ಸತ್ಯಗಳು ಕಹಿಯಾಗಿವೆಯೇ? ನಿಮ್ಮಂಥ ಮಹಿಳೆಯರು ಸಾಕು ದಿವ್ಯಾ. ಬಾಗಿಲಲ್ಲಿ ನಿಂತ ಧೀರಜ್ನ ಧ್ವನಿ ಸಿಂಹದಂತೆ ಗರ್ಜಿಸಿತ್ತು. ಅವನ ಮುಖ ಕೋಪದಿಂದ ಕೆಂಪಗಾಗಿತ್ತು. ದಿವ್ಯಾ ಮತ್ತು ಗಾಯತ್ರಿ ಅವರು ಇಬ್ಬರು ಆಶ್ಚರ್ಯಗೊಂಡು ಅವನನ್ನೇ ನೋಡುತ್ತಿದ್ದರು. ದಿವ್ಯಾ ಏನನ್ನು ಅರ್ಥ ಮಾಡಿಕೊಳ್ಳುವ ಮೊದಲೇ ವೇಗವಾಗಿ ಬಂದು ಕೆನ್ನೆಗೆ ಬಲವಾಗಿ ಹೊಡೆದನು. ಕೋಣೆಯಲ್ಲಿ ಒಂದು ಕ್ಷಣ ಸ್ಮಶಾನ ಮೌನ ಆವರಿಸಿತ್ತು. ದಿವ್ಯಾ ಕಕ್ಕಾಬಿಕ್ಕಿಯಾಗಿ ತನ್ನ ಕೆನ್ನೆ ಹಿಡಿದುಕೊಂಡು ಅವನನ್ನು ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಅವಮಾನ ಮತ್ತು ಅಪನಂಬಿಕೆ ಇತ್ತು. ಧೀರಜ್ನ ಧ್ವನಿ ನಡುಗುತ್ತಿತ್ತು, ಆದರೆ ಪ್ರತಿಯೊಂದು ಶಬ್ದಗಳು ಸ್ಪಷ್ಟವಾಗಿದ್ದವು. ಭಾರ? ನೀನು ನನ್ನ ಅಮ್ಮನನ್ನು ಭಾರ ಎಂದುಕೊಂಡಿದ್ದೀಯಾ? ನಿನಗೆ ಅಂದಾಜಿದೆಯಾ ಯಾವ ಅಮ್ಮನನ್ನು ನೀನು ಮೂದಲಿಸುತ್ತಿದ್ದೆಯೋ ಅವರು ನಿನ್ನ ಮತ್ತು ನನ್ನ ಹುಟ್ಟಲಿರುವ ಮಗುವಿಗಾಗಿ ಏನು ಮಾಡುತ್ತಿದ್ದಾರೆಂದು? ಅವನು ತನ್ನ ಅಮ್ಮನ ಒರಟಾದ ಕೈಗಳನ್ನು ಹಿಡಿದು, ಈ ಕೈಗಳು ದೇವಸ್ಥಾನದಲ್ಲಿ ಗಂಟೆ ಬಾರಿಸಲು ಹೋಗಲಿಲ್ಲ ದಿವ್ಯಾ, ಜನರ ಮನೆಯಲ್ಲಿ ಕಸಗುಡಿಸಲು ಹೋಗುತ್ತಿದ್ದವು. ಏಕೆಂದರೆ ನಿನಗೆ ಔಷಧಿ ತಂದು ಕೊಡಲು ಮತ್ತು ನಿನಗೆ ಪೌಷ್ಟಿಕ ಆಹಾರ ನೀಡಲು. ಧೀರಜ್ನ ಧ್ವನಿ ಈಗ ಇನ್ನೂ ಜೋರಾಯಿತು.
ಆ ಬೆಳ್ಳಿ ಬಳೆ ನನ್ನ ಅಪ್ಪಾಜಿಯ ಕೊನೆಯ ಉಡುಗೊರೆಯಾಗಿತ್ತು. ಅದನ್ನು ಮಾರಿ ಅಮ್ಮ ನಿನಗಾಗಿ ಹಣ್ಣುಗಳನ್ನು ಖರೀದಿಸಿ ತಂದಿದ್ದಾರೆ. ಮಂದಿರಕ್ಕೆ ಹೋಗುವ ನೆಪ ಮಾಡಿಕೊಂಡು ಕೆಲಸದಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ನೀನು ಆರೋಪ ಮಾಡುತ್ತಿದೆಯಲ್ಲ, ಅದು ಅವರ ಗೌರವದ ಪ್ರಶ್ನೆಯಾಗಿತ್ತು. ಏಕೆಂದರೆ ಅವರ ಮಗನ ಕಣ್ಣು ತಪ್ಪಿಸಲು ಬೇರೆ ದಾರಿ ಇಲ್ಲದೆ ಹೀಗೆ ಮಾಡಿದ್ದರು. ಒಂದೊಂದು ಶಬ್ದಗಳು ದಿವ್ಯಾಳ ಮನಸ್ಸಿಗೆ ಶೂಲದಂತೆ ಚುಚ್ಚುತ್ತಿದ್ದವು. ಅವಳ ಮುಖ ಬಿಳುಚಿಕೊಂಡಿತ್ತು. ಅವಳು ಹಿಂದೆ ಸರಿದು ಸೋಫಾ ಮೇಲೆ ಕುಸಿದು ಕುಳಿತಳು. ಅವಳ ಕಣ್ಣುಗಳು ಗಾಯತ್ರಿಯವರ ಧೂಳಿನಿಂದ ಕೂಡಿದ ಕೈ ಮತ್ತು ಪಾದಗಳ ಮೇಲೆ ಬಿದ್ದಿತ್ತು ಮತ್ತು ಅವರ ದಣಿದ ಕಣ್ಣುಗಳನ್ನು ನೋಡಿದಳು. ಸತ್ಯ ಬಿರುಗಾಳಿಯಂತೆ ಅವಳ ಅಸ್ತಿತ್ವವನ್ನೇ ಅಲುಗಾಡಿಸಿತು. ಅವಳು ತಾನು ಆಡಿದ ಮಾತುಗಳ ಭಾರಕ್ಕೆ ಕುಸಿದು ಹೋದಳು. ಅವಳು ತಲೆ ತಗ್ಗಿಸಿದಳು. ಸಾರಿ ಅಮ್ಮ ಎಂದು ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಇದನ್ನೆಲ್ಲ ನೋಡಿದ ಗಾಯತ್ರಿ ಅವರು ಒಂದು ಕ್ಷಣ ಹಾಗೆ ನಿಂತು ಬಿಟ್ಟರು. ನಂತರ ನಿಧಾನಕ್ಕೆ ದಿವ್ಯಾಳ ಬಳಿ ಹೋದರು. ಧೀರಜ್ ಅವರನ್ನು ತಡೆಯುವ ಪ್ರಯತ್ನ ಮಾಡಿದನು. ಆದರೆ ಅವರು ಕಣ್ಸನ್ನೆ ಮಾಡಿ ಅದನ್ನು ನಿರಾಕರಿಸಿದರು. ಅವರು ದಿವ್ಯಾಳ ತಲೆಯ ಮೇಲೆ ಕೈ ಆಡಿಸುತ್ತಾ ಹೇಳಿದರು. ಅವರ ಮಾತುಗಳಲ್ಲಿ ಯಾವುದೇ ದೂರುಗಳೂ ಇರಲಿಲ್ಲ. ಕೇವಲ ಅಮ್ಮನ ಅನಂತ ಪ್ರೀತಿ ತುಂಬಿತ್ತು. ಯಾರಾದರೂ ಅಮ್ಮನ ಹತ್ತಿರ ಕ್ಷಮೆ ಕೇಳುತ್ತಾರೆಯೇ? ಅಮ್ಮ ಇರುವುದೇ ಮಕ್ಕಳ ಕಷ್ಟಕ್ಕಾಗಿ. ಮಕ್ಕಳಿಗೆ ಕಷ್ಟ ಬಂದಾಗ ಅವಳು ಸ್ವತಃ ಮುಂದೆ ಬರುತ್ತಾಳೆ. ಇದರಲ್ಲಿ ಯಾವುದೇ ಹೆಗ್ಗಳಿಕೆ ಇಲ್ಲ. ಇದು ಅವಳ ಕರ್ತವ್ಯ. ಅವರು ದಿವ್ಯಾಳ ಮುಖ ಮೇಲೆ ಎತ್ತಿದರು ಮತ್ತು ಕಣ್ಣೀರು ಒರೆಸುತ್ತಾ ಹೇಳಿದರು, ನೀನು ತಾಯಿಯಾದ ದಿನ ನಿನಗೆ ಈ ನೋವಿನ ಮಾಧುರ್ಯದ ಅನುಭವ ಆಗುತ್ತದೆ. ಒಬ್ಬ ಅಮ್ಮನಿಗೆ ತನ್ನ ಮಕ್ಕಳಿಗಿಂತ ದೊಡ್ಡದು ಯಾವುದೂ ಇಲ್ಲ. ನನಗೆ ನನ್ನ ಮಕ್ಕಳು ಎಲ್ಲಿರುತ್ತಾರೆ ಅದೇ ದೇವಸ್ಥಾನ. ಇದನ್ನು ಕೇಳುತ್ತಿದ್ದಂತೆ ದಿವ್ಯಾಳ ಅಳು ಇನ್ನೂ ಜೋರಾಯಿತು. ಅವಳು ಒಂದು ಕ್ಷಣದಲ್ಲಿ ಗಾಯತ್ರಿ ಅವರ ಕಾಲಿಗೆ ಬಿದ್ದಳು ಮತ್ತು ಚಿಕ್ಕ ಮಕ್ಕಳಂತೆ ಸೀರೆ ಸೆರಗು ಹಿಡಿದು ಅಳುತ್ತಿದ್ದಳು. ನನ್ನನ್ನು ಕ್ಷಮಿಸಿ, ನಾನು ದೊಡ್ಡ ಪಾಪ ಮಾಡಿದ್ದೇನೆ. ಗಾಯತ್ರಿ ಅವರು ಅವಳನ್ನು ಹಿಡಿದು ಮೇಲಕ್ಕೆತ್ತಿದ್ದರು. ಆದರೆ ಇಂದು ಇದು ಅತ್ತೆ ಸೊಸೆಯ ಮಿಲನವಾಗಿರಲಿಲ್ಲ, ಬದಲಿಗೆ ಅಮ್ಮ ಮತ್ತು ಮಗಳ ಮಿಲನವಾಗಿತ್ತು. ಒಬ್ಬರು ತಮ್ಮ ತ್ಯಾಗದ ಮಿತಿಯನ್ನು ದಾಟಿದ್ದರು, ಇನ್ನೊಬ್ಬರು ತಡವಾಗಿ ಆದರೂ ಆ ತ್ಯಾಗವನ್ನು ಗುರುತಿಸಿ ಅವರಿಗೆ ಶರಣಾಗತಳಾಗಿದ್ದಳು ಮತ್ತು ಮನಸ್ಸಿನಲ್ಲಿ ಯೋಚಿಸಿದಳು, ಇನ್ನು ಈ ಅಮ್ಮನನ್ನು ನನ್ನಿಂದ ದೂರ ಮಾಡಿಕೊಳ್ಳುವುದಿಲ್ಲ. ಧೀರಜ್ ದೂರದಲ್ಲಿ ನಿಂತು ಈ ದೃಶ್ಯವನ್ನು ನೋಡುತ್ತಿದ್ದನು. ಅವನ ಕಣ್ಣುಗಳಿಂದಲೂ ಕಣ್ಣೀರು ಸುರಿಯುತ್ತಿತ್ತು. ಅವನಿಗೆ ಇಂದು ತನ್ನ ಮನೆಯು ಒಂದು ಸುಂದರವಾದ ದೇವಾಲಯದಂತೆ ಕಾಣುತ್ತಿತ್ತು. ಅಲ್ಲಿ ಸಂಬಂಧಗಳು ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿ ಚಿನ್ನದಂತೆ ಹೊಳೆಯುತ್ತಿದ್ದವು. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.